ಕಳೆದ 3 ದಿವಸಗಳಿಂದ ಕೊಡಗು ಜಿಲ್ಲೆಯಲ್ಲಿ ಸುರಿದಂಥ ಧಾರಾಕಾರ ಮಳೆಗೆ ಕಾವೇರಿ ನದಿಯಲ್ಲಿ ಪ್ರವಾಹ ಉಂಟಾಗಿದೆ. ಕಾವೇರಿ ನದಿಯ ಪ್ರವಾಹ ನೀರು ಈಗ ಅಡಿಕೆ ತೋಟ, ಕಾಫಿ ತೋಟಗಳಿಗೆ ನುಗ್ಗಿರುವಂಥದ್ದು. ಈಗ ನಾವು ಕಾವೇರಿ ನದಿ ಹರಿಯುವಂಥ ಪ್ರಮುಖ ಜಾಗ ಗ್ರಾಮ ಹೊದವಾಡ ಅಂತೇಳಿ ಇಲ್ಲಿ ನೋಡ್ಬೋದು ಯಾವ ರೀತಿ ಅಂತೇಳಿ ಸಂಪೂರ್ಣವಾಗಿ ಈ ಇಲ್ಲಿ ತೋಟ ಮುಳುಗಡೆ ಆಗಿರುವಂಥದ್ದು. ಅಂದರೆ ಇಲ್ಲಿ ಅಡಿಕೆ ಗಿಡ ಇದೆ, ಬಾಳೆ ಇದೆ. ಈ ಬಾಳೆ ತೋಟ, ಅಡಿಕೆ ತೋಟ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. 100 ಎಕರೆ ಇದೇ ರೀತಿ ಇದೆ ಆ ಕಡೆ. ಆದರೆ ಈ ಕಡೆ ಈ ಬಾಳೆ ತೋಟ ಇರೋದ್ರಿಂದ ಆ ಕಡೆ ನಿಮಗೆ ನೀರು ಕಾಣ್ತಾ ಇಲ್ಲ. ಸಂಪೂರ್ಣವಾಗಿ ಕಾವೇರಿ ನದಿಯ ಪ್ರವಾಹದಿಂದ ಇದು ಮುಳುಗಡೆ ಆಗಿರುವಂಥದ್ದು. ಇನ್ನು ಪಕ್ಕದಲ್ಲಿ ಮನೆಯೂ ಕೂಡ ಇದೆ, ನೀವು ನೋಡ್ಬೋದು. ಇನ್ನು ಸ್ವಲ್ಪ ಮಳೆ ಜಾಸ್ತಿ ಆದರೆ ನೀರು ಹೆಚ್ಚು ಬಂದರೆ ಆ ಮನೆ ಒಳಗೆ ಕೂಡ ನೀರು ನುಗ್ಗುತ್ತೆ. ಅಂದರೆ ಹೆಚ್ಚು ಮಳೆ ಆದಾಗ ನೀರು ನುಗ್ಗಿದ ಉದಾಹರಣೆ ಕೂಡ ಇದೆ. ಈಗ ಈ ವರ್ಷ ಇದೇ ರೀತಿ ಮಳೆ ಇನ್ನೊಂದು 2 ದಿವಸ ಮುಂದುವರೆದ್ರೆ ಮತ್ತೆ ನೀರು ನುಗ್ಗುವಂಥ ಎಲ್ಲ ಸಾಧ್ಯತೆ ಕಂಡುಬರ್ತಾ ಇದೆ. ಅಂದರೆ ಕಾವೇರಿ ನದಿಯಲ್ಲಿ ಈ ರೀತಿ ಸಾಕಷ್ಟು ಗ್ರಾಮಗಳಲ್ಲಿ ಇದೇ ರೀತಿ ಪ್ರವಾಹ ಉಂಟಾಗಿರುವಂಥದ್ದು ನೋಡ್ಬೋದು. ಕೆಲವು ಕಡೆ ಕಾಫಿ ತೋಟಗಳಲ್ಲಿ ನುಗ್ಗಿದೆ. ಕಾಫಿ ತೋಟಗಳಲ್ಲಿ ನೀರು ಅದೇ ರೀತಿ ನಿಂತರೆ ಕಾಫಿ ಉದುರುವಂಥ ಸಾಧ್ಯತೆ ಇದೆ. ಒಟ್ಟಾರೆ ಹೇಳಬೇಕಾದ್ರೆ ಕಳೆದ ಒಂದು 3 ದಿವಸ ಸುರಿದಂಥ ಧಾರಾಕಾರ ಮಳೆಗೆ ಕೊಡಗು ಜಿಲ್ಲೆಯಲ್ಲಿ ಕಾವೇರಿ ನದಿ ಪ್ರವಾಹದಿಂದ ಈ ರೀತಿ ಅನಾಹುತಗಳು ಸಂಭವಿಸ್ತಾ ಇದೆ.